ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ತನಿಖೆ ಕೂಡ ಫೇಸ್ ಮಾಡ್ತಾ ಇದ್ದಾರೆ. ಈಗ ಮುನಿರತ್ನ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ವಯಾಲಿ ಕಾವಲ್ನಲ್ಲಿ ಇರುವಂತಹ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ. 3 ಕೇಸ್ಗಳ ಸಂಬಂಧ ತನಿಖೆ ನಡೆಸುತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹೀಗಾಗಿ ವಯಾಲಿ ಕಾವಲ್ನಲ್ಲಿ ಇರುವಂತಹ ಮನೆ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಇವತ್ತು ಮನೆ, ಕಚೇರಿ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಪರಿಶೀಲನೆ ನಡೆಯುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡಾಕ್ಯುಮೆಂಟ್ಸ್ ಸಿಗ್ತಾವಾ, ಜೊತೆಗೆ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಸಾಕ್ಷಿಗಳು ಸಿಗ್ತಾವಾ? ಈಗಾಗಲೇ ಕೇಸ್ಗಳಂತ ಬಂದಾಗ ಒಂದು ಅತ್ಯಾಚಾರದ ಕೇಸು, ಮತ್ತೊಂದು ಕಡೆ ಕೊಲೆ ಬೆದರಿಕೆ, ಜೀವ ಬೆದರಿಕೆ, ಇವೆಲ್ಲ ಕೇಸ್ಗಳಿದ್ದಾವೆ. ಒಂದೆರಡು ಕೇಸ್ನಲ್ಲಿ ಅವರಿಗೆ ಜಾಮೀನು ಸಿಕ್ಕಿದೆ. ಜೀವ ಬೆದರಿಕೆ, ಕೊಲೆ ಬೆದರಿಕೆ, ಅದೇ ರೀತಿಯಾಗಿ ಸುಲಿಗೆ ಕೇಸಿಗೆ ಸಂಬಂಧಪಟ್ಟಂತೆ ಜಾಮೀನು ಸಿಕ್ಕಿದೆ. ಈಗ ಅತ್ಯಾಚಾರ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ. ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅವರ ಮನೆ, ಕಚೇರಿ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಫಾರೆನ್ಸಿಕ್ ಟೀಮ್ ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಪ್ರಕರಣಗಳ ಸಂಬಂಧ ದಾಖಲೆಗಳು ಇರಬಹುದು, ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಶೋಧ ಕಾರ್ಯ ಮಾಡುವುದಕ್ಕೆ ಅಂತ ಎಸ್ಐಟಿ ಟೀಮ್ ಈಗ ಫಾರೆನ್ಸಿಕ್ ತಂಡದ ಜೊತೆಗೇನೆ ಬಂದ್ಬಿಟ್ಟಿದೆ. ಹೀಗಾಗಿ ಇವತ್ತು ಎಸ್ಐಟಿ ದಾಳಿ ನಡೀತಾ ಇದೆ. ಬಿಜೆಪಿ ಶಾಸಕ ಮುನಿರತ್ನ ಅವರ ಮನೆ ಏನಿದೆ, ವಯಾಲಿ ಕಾವಲ್ನಲ್ಲಿರುವಂತಹ ಮನೆ, ಕಚೇರಿಗಳ ಮೇಲೆ ದಾಳಿ ನಡೆಸ್ತಾ ಇದ್ದಾರೆ. ಇಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಸಿಗಬಹುದು ಅಂತ. ಈಗಾಗಲೇ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಕೊಟ್ಟಿರುವಂತಹ ದೂರ ಏನಂದ್ರೆ, ಅವರ ಕಚೇರಿ ಇರ್ಬೋದು, ಅದೇ ರೀತಿಯಾಗಿ ಅವರಿಗೆ ಸರ್ಕಾರದಿಂದ ಕೊಟ್ಟಿರುವಂತಹ ಕಾರ್ ಇರ್ಬೋದು, ಮತ್ತೆ ವಿಕಾಸಸೌಧ ಇರ್ಬೋದು, ಇಲ್ಲೆಲ್ಲ ಕೂಡ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಆಕೆ 164 ಸ್ಟೇಟ್ಮೆಂಟ್ ನಲ್ಲಿ ಹೇಳಿದ್ದಾಳೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ಥಳ ಮಹಜರು ಕೂಡ ಶುರುವಾಗಿದೆ. ಅದರ ಜೊತೆಗೆ ಎಸ್ಐಟಿ ದಾಳಿ ಕೂಡ ನಡೀತಾ ಇದೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಲ್ಲಾದ್ರೂ ಏನಾದ್ರೂ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಸಿಗಬಹುದಾ ಅಂತ. ಸಂತ್ರಸ್ತೆಯ ಸ್ಟೇಟ್ಮೆಂಟ್ ಪಡೆದುಕೊಂಡಿರುವಂತಹ ಅಧಿಕಾರಿಗಳು ಈಗ ಮುನಿರತ್ನ ಮನೆ ಮತ್ತು ಕಚೇರಿ, ವಯಾಲಿ ಕಾವಲ್ನಲ್ಲಿ ಇರುವಂತಹ ಮನೆ ಹಾಗೂ ಕಚೇರಿಗಳ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಇಲ್ಲಿ ಏನಾದ್ರೂ ಸಿಗುತ್ತಾ ಅಂತ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ತನಿಖೆ ಕೂಡ ಶುರು ಮಾಡಿದ್ದಾರೆ. ಮುನಿರತ್ನರನ್ನ ಪ್ರಶ್ನೆ ಕೇಳುವಂತ ಸಂದರ್ಭದಲ್ಲಿ ಕೆಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿದ್ದಾರೆ, ಇನ್ನು ಕೆಲವಕ್ಕೆ ನನಗೇನು ಗೊತ್ತಿಲ್ಲ ಅಂತ ಮುನಿರತ್ನ ಹೇಳ್ತಿದ್ದಾರೆ. ಆದ್ರೆ 2020ರಿಂದ 2022ರವರೆಗೂ ಕೂಡ ಆಗಾಗ ನನ್ನ ಮೇಲೆ ಅತ್ಯಾಚಾರ ಆಗ್ತಾ ಇತ್ತು ಅಂತ ಸಂತ್ರಸ್ತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ರಿಲೇಟೆಡ್ ಆಗಿರುವಂತ ಏನಾದರೂ ಡಾಕ್ಯುಮೆಂಟ್ಸ್ ಸಿಗಬಹುದಾ, ಅದಕ್ಕೋಸ್ಕರ ಈಗಾಗಲೇ ಎಸ್ಐಟಿ ಟೀಮ್ ಏನಿದೆ ಒಂದಷ್ಟು ಅಧಿಕಾರಿಗಳನ್ನ ಕರ್ಕೊಂಡು ಬಂದು, ಅದರಲ್ಲೂ ಕೂಡ ಫಾರೆನ್ಸಿಕ್ ತಂಡವನ್ನ ಕರ್ಕೊಂಡು ಬಂದು ಇಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನಾದರೂ ಸಿಗಬಹುದು ಅಂತ, ಕೂದಲಿರ್ಬೋದು ಅಥವಾ ಅದೇ ರೀತಿಯಾಗಿ ಬೆರಳಚ್ಚು ಇರ್ಬೋದು, ಹೀಗೆ ಒಂದಷ್ಟು ಡಾಕ್ಯುಮೆಂಟ್ಸ್ ಇರ್ಬೋದು, ಏನಾದರೂ ಸಿಗಬಹುದು ಅನ್ನುವಂಥ ಕಾರಣಕ್ಕೆ ಇವತ್ತು ಎಸ್ಐಟಿ ಅಧಿಕಾರಿಗಳ ತಂಡ ಇಲ್ಲಿ ದಾಳಿಯನ್ನ ಮಾಡ್ತಾ ಇದೆ. ಏನಾದರೂ ಮಾಹಿತಿ ಸಿಕ್ಕರೆ ಮಧ್ಯಾಹ್ನದ ಮೇಲೆ ಗೊತ್ತಾಗುತ್ತೆ, ಇಂತಿಂಥದ್ದು ಏನಾದರೂ ಸಿಕ್ಕಿದೆ FSL ಟೀಮ್ಗೆ ಅಥವಾ ಈಗ ಎಸ್ಐಟಿ ಟೀಮ್ ಏನಿದೆ ಅಲ್ಲಿರುವಂಥ ಅಧಿಕಾರಿಗಳಿಗೆ ಏನು ಸಿಕ್ತು, ಏನು, ಅದೇ ರೀತಿಯಾಗಿ ಇವ್ರ ಕಚೇರಿಯಲ್ಲಿ ಏನೆಲ್ಲ ಇತ್ತು, ಏನು ನಡೆದಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದಾಖಲೆಗಳು ಸಿಗುತ್ತಾ. CCTV ಅಂತ ಬಂದಾಗ CCTV ಫುಟೇಜನ್ನು ನಾಶಪಡಿಸಿದ್ರೂ ಇರಬಹುದು, ಅಥವಾ ಕೆಲವೊಂದಷ್ಟು ಫುಟೇಜ್ಗಳು ಇದ್ರೂ ಇರಬಹುದು. ಹಾಗಾಗಿ ಇವತ್ತು ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಾರೆ. ಈ ದಾಳಿಯಲ್ಲಿ ಮುನಿರತ್ನ ವಿರುದ್ಧ ಏನಾದರೂ ಸಾಕ್ಷ್ಯಾಧಾರಗಳು ಸಿಗ್ತಾವಾ, ಅದು ಈಗ ಸದ್ಯಕ್ಕೆ ಕುತೂಹಲವನ್ನ ಕೆರಳಿಸ್ತಾ ಇದೆ. ಈಗಾಗಲೇ ಫಾರೆನ್ಸಿಕ್ ಟೀಮ್ ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಮುನಿರತ್ನ ಕಚೇರಿ ಹಾಗೂ ಮನೆಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಒಂದಷ್ಟು ಜಾಲ ಆಡ್ತಾ ಇದ್ದಾರೆ, ಏನಾದ್ರೂ ಸಿಗಬಹುದಾ ಅಂತ. ಮುನಿರತ್ನ ವಿರುದ್ಧ ಕೇಳಿ ಬಂದಿರುವಂತಹ ಗಂಭೀರ ಆರೋಪಗಳೇನಿದ್ದಾವೆ, ಅದರ ಜೊತೆಗೆ ಸ್ಟೇಟ್ಮೆಂಟ್ ಅಂತ ಬಂದಾಗ ವಿಕಾಸಸೌಧದಲ್ಲಿ, ಅವರ ಕಚೇರಿಯಲ್ಲಿ, ಅವರ ಕಾರ್ನಲ್ಲೂ ಕೂಡ ಅತ್ಯಾಚಾರ ಆಗಿದೆ ಅನ್ನುವಂತ ಹೇಳಿಕೆಯನ್ನ ಸಂತ್ರಸ್ತೆ ಕೊಟ್ಟಿರುವಂತದ್ದು. ಹಾಗಾಗಿ ಎಲ್ಲ ಗಂಭೀರ ಆರೋಪಗಳನ್ನ ಇಟ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ದಾಖಲೆಗಳು ಸಿಗಬಹುದಾ, ಹೀಗಾಗಿ ವಯಾಲಿ ಕಾವಲ್ ಕಚೇರಿ ಹಾಗೂ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಕಾರ್ತಿಕ್. ಈಗಾಗಲೇ ಮುನಿರತ್ನ ವಿರುದ್ಧ ಕೇಸ್ ದಾಖಲಾಗಿದೆ. ಮುನಿರತ್ನ ತನಿಖೆ ಫೇಸ್ ಮಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಎಸ್ಐಟಿ ದಾಳಿ ಕೂಡ ನಡೀತಾ ಇದೆ. ಯಾವ ಸುಳಿವು ಸಿಕ್ಕಿದೆ, ಏನಾದ್ರೂ ಡಾಕ್ಯುಮೆಂಟ್ಸ್ ಸಿಗಬಹುದು ಅಥವಾ ಸಾಕ್ಷಿಗಳು ಸಿಗಬಹುದು ಅನ್ನುವಂತ ಆಧಾರದ ಮೇಲೆ ಇವತ್ತು ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡ್ತಿದ್ದಾರಾ ಅಂತ. ಏನು 3 ಪ್ರಕರಣಗಳಲ್ಲಿ ಈಗಾಗಲೇ ಎಸ್ಐಟಿ ತನಿಖೆಯನ್ನು ಎದುರಿಸ್ತಾ ಇರುವಂತ ಶಾಸಕ ಮುನಿರತ್ನ ಅವರ
ವಿರುದ್ಧ ಸಾಕಷ್ಟು ಆರೋಪಗಳು ಕೂಡ ಕೇಳಿಬಂದಿತ್ತು. ಜೊತೆಗೆ ಏನು ದೂರುದಾರ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ರು SIT ಅಧಿಕಾರಿಗಳ ಮುಂದೆ. ಇಂತಿಂತ ಕಡೆಗಳಲ್ಲಿ ನನ್ನ ಮೇಲೆ ಅತ್ಯಾಚಾರ ದೌರ್ಜನ್ಯಗಳನ್ನು ಮಾಡಿದ್ದ ಅನ್ನುವಂತ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ರು. ಹಾಗಾಗಿ ಅದೆಲ್ಲವನ್ನು ಕೂಡ ಇಟ್ಟುಕೊಂಡು ಇವತ್ತು ಶಾಸಕ ಮುನಿರತ್ನ ಅವರ ಸೇರಿದಂತ ಅಂದ್ರೆ ಮನೆ ಇರಬಹುದು, ಜೊತೆಗೆ 15 ಕಡೆಗಳಲ್ಲಿ SIT ಅಧಿಕಾರಿಗಳು ವಿಧಿವಿಜ್ಞಾನ ತಜ್ಞರೊಂದಿಗೆ ಹೋಗಿ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಿರುವಂತದ್ದು. ಮುನಿರತ್ನ ವಿರುದ್ಧ ಏನು ದೂರು ಕೊಟ್ಟಂತ ಮಹಿಳೆ ಏನೆಲ್ಲ ಆರೋಪಗಳನ್ನ ಮಾಡಿದ್ರು, ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿಯೂ ಕೂಡ ಈಗಾಗಲೇ ಅಧಿಕಾರಿಗಳು ಮುಂದಾಗಿರುವಂತದ್ದು. ಹಾಗಾಗಿ FSL ಅಧಿಕಾರಿಗಳನ್ನ ತಂಡದೊಂದಿಗೆ SIT ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಅಲ್ಲಿ ಸಂಬಂಧಪಟ್ಟಂತ ಸಾಕ್ಷಿಗಳನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಈಗಾಗಲೇ ಮುನಿರತ್ನ ಅವರನ್ನ ಬಾಡಿ ವಾರೆಂಟ್ ಪಡೆದು SIT ಅಧಿಕಾರಿಗಳು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ಈ ದೂರುದಾರ ಮಹಿಳೆಯು ಕೂಡ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ರು, ಒಂದಿಷ್ಟು ಆರೋಪಗಳನ್ನ ಮಾಡಿದ್ರು, ಯಾವ್ಯಾವ ಕಡೆಗಳಲ್ಲಿ ದೌರ್ಜನ್ಯವನ್ನು ಮಾಡಿದ್ದ, ಯಾವ್ಯಾವ ಸ್ಥಳಗಳಲ್ಲಿ ಎನ್ನುವಂಥದ್ದು ಅದೆಲ್ಲವನ್ನು ಕೂಡ ಆಧಾರವಾಗಿ ಇಟ್ಕೊಂಡು, ಜೊತೆಗೆ ಮುನಿರತ್ನ ಅವರ ಹೇಳಿಕೆಯನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಅದೆಲ್ಲದನ್ನು ಕೂಡ ಆಧರಿಸಿ ಇವತ್ತು ಮುನಿರತ್ನ ಅವರ ನಿವಾಸ ಸೇರಿದಂತೆ ಅವ್ರಿಗೆ ಸಂಬಂಧಪಟ್ಟಂತೆ 15 ಸ್ಥಳಗಳಿಗೂ ಕೂಡ ಹೆಚ್ಚು ಕಡೆಯಲ್ಲಿ SIT ಅಧಿಕಾರಿಗಳು ವಿಧಿವಿಜ್ಞಾನ ತಜ್ಞರ ತಂಡದೊಂದಿಗೆ ಸ್ಥಳ ಪರಿಶೀಲನೆಯನ್ನು ಮಾಡ್ತಾ ಇರುವಂತದ್ದು. ಅಂದ್ರೆ ಕೃತ್ಯ ನಡೆದಂತ ಸಂದರ್ಭದಲ್ಲಿ ಏನಾದ್ರು ಆ ಸಂದರ್ಭದಲ್ಲಿನ ಸುಳಿವುಗಳೇನಾದ್ರು FSL ನಲ್ಲಿ ಅಧಿಕಾರಿಗಳು ಈ ರೀತಿಯ ಕ್ರಮಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ಈಗೇನು ಆರೋಪವನ್ನ ಮುನಿರತ್ನ ಅವರು ಎದುರಿಸ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನ ಕಲೆ ಹಾಕುವಂತದ್ದು ಕೂಡ ತನಿಖಾಧಿಕಾರಿಗಳಿಗೆ ಮುಂದಿದೆ. ಹಾಗಾಗಿ ಅಂದ್ರೆ ಈ ತೀರಾ ಹಳೆಯ ವಿಚಾರ ಆಗಿರುವಂತ ಹಿನ್ನೆಲೆಯಲ್ಲಿ, ತೀರಾ ಹಳೆಯ ಕೇಸ್ ಆಗಿರುವಂತ ಹಿನ್ನೆಲೆಯಲ್ಲಿ ಸಾಕ್ಷ್ಯಗಳನ್ನ ಕಲೆ ಹಾಕುವಂತದ್ದು ಕೂಡ ಮಹತ್ವ ಆಗಿರುತ್ತೆ. ಹಾಗಾಗಿ 2-3 ವರ್ಷಗಳ ಹಿಂದಿನ ಕೇಸ್ ಆದ್ರೂ ಕೂಡ ಅದನ್ನ ವಿಧಿವಿಜ್ಞಾನ ತಜ್ಞರನ್ನ ಕರೆದುಕೊಂಡೋಗಿ ಆ ಒಂದು ಸ್ಥಳಗಳಲ್ಲಿ ಏನು ಆರೋಪಿ ಮುನಿರತ್ನ ವಿರುದ್ಧ ಮಹಿಳೆ ಆರೋಪವನ್ನ ಮಾಡಿದ್ಲು, ಅಂದ್ರೆ ಕಚೇರಿಗಳಲ್ಲೂ ಕೂಡ ನನ್ನ ಮೇಲೆ ದೌರ್ಜನ್ಯವನ್ನು ಮಾಡಿದ್ರು, ಹಾಗೆ ಇನ್ನೊಂದು ಬೇರೆ ಬೇರೆ ಭಾಗಗಳಲ್ಲಿ ಈ ಅಂದ್ರೆ ಬ್ಲಾಕ್ ಮೇಲ್ ಮಾಡೋದಕ್ಕೂ ಕೂಡ ಕೆಲವೊಂದಿಷ್ಟು ಪ್ರಯತ್ನಗಳನ್ನ ನನ್ನನ್ನ ಇಟ್ಟುಕೊಂಡು ಮಾಡಿದ್ರು ಅನ್ನುವಂಥದ್ದು ವಿಚಾರವನ್ನೇನು ಆರೋಪಿಯ ಆರೋಪವನ್ನು ಮಾಡಿದ್ರು. ಹಾಗಾಗಿ ಅದೆಲ್ಲವನ್ನು ಕೂಡ ಆಧರಿಸಿ ಇವತ್ತು ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.